ಎಲ್ರಿಗೂ ಇವತ್ತಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಪ್ರತಿದಿನ ಹೇಳೋ ಹಾಗೆ ಇವತ್ತು ಕೂಡ ಅಷ್ಟೇನೆ ಈ PVT ಟ್ರೇಡಿಂಗ್ ಕನ್ನಡ ಓಕೆ ಈ ಚಾನಲ್ ಯಾವುದೇ ರೀತಿಯಾದಂತಹ ಬೈ ಸೆಲ್ ರೆಕಮೆಂಡೇಶನ್ಸ್ ಕೊಡಲ್ಲ, ಜೊತೆಗೆ ನಾನು ಯಾವುದೇ ರೀತಿಯಾದ ಸೆಬಿ ರಿಜಿಸ್ಟರ್ಡ್ ಅಲ್ಲ. ಓಕೆ, ಇಲ್ಲಿ ಎಲ್ಲ ಕಂಟೆಂಟ್ ಕೂಡ ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ. ಡೈರೆಕ್ಟ್ ಆಗಿ ಇವತ್ತು ವಿಡಿಯೋ ಒಳಗೆ ಹೊರಟೋಗೋಣ. ಬೆಳಗ್ಗೆ ಯಾರ್ಯಾರು ಲೈವ್ ನೋಡಿದ್ದೀರಾ ಪ್ರತಿಯೊಬ್ಬರು ಗೊತ್ತಿರುತ್ತೆ. ಅದೇ ನೀವು ಇಲ್ಲಿ ಈ ಡಯಾಗ್ರಾಮ್ ಅಲ್ಲಿ ನೋಡ್ತಾ ಇರೋದು. ಬೆಳಗ್ಗೆ ಕ್ಲಿಯರ್ ಆಗಿ ಹೇಳಿದ್ದೆ ನಾನು. ಮಾರ್ಕೆಟ್ ಇವತ್ತು ಗ್ಯಾಪ್ ಡೌನ್ ಆಗಿ ಓಪನ್ ಆಗಿದೆ. ಜೊತೆಗೆ ಇದನ್ನ ಬ್ರೇಕ್ ಮಾಡದೇ ಇದ್ರೆ 24,000 ಅಂತ ಹೇಳಿದೆ ನಾನು. 24,000 ಬ್ರೇಕ್ ಮಾಡದೇ ಇದ್ರೆ ಮಾರ್ಕೆಟ್ ಅಪ್ ಮೂವ್ಮೆಂಟ್ ಕೊಡಲ್ಲ. ಅದ್ರ ಜೊತೆಗೆ 23,900 ಬ್ರೇಕ್ ಮಾಡದೇ ಇದ್ರೆ ಡೌನ್ ಮೂವ್ಮೆಂಟ್ ಕೊಡಲ್ಲ. ಈ 100 ಪಾಯಿಂಟ್ ಒಳಗಡೆ ಮಾರ್ಕೆಟ್ ಆಟ ಆಡುತ್ತೆ ಅಂತ ಹೇಳಿ ಅಂತ. ನೀವು ಅಬ್ಸರ್ವ್ ಮಾಡ್ರೆ ಅದನ್ನೇ ಈ ಚಿತ್ರ ಬಿಡಿಸಿದ್ದು. ಹಿಂಗ್ ಮೇಲ್ ಬಂದು ಇಲ್ಲಿ ಟಚ್ ಮಾಡಿಬಿಟ್ಟು ಇಲ್ಲೊಂಚೂರು ಕಿಸ್ ಮಾಡಿಬಿಟ್ಟು ಹಿಂಗೆ ಸೈಡ್ ವೇಸ್ ಆಗುತ್ತೆ ಅಂತ. ಇವತ್ತು ಮಾರ್ಕೆಟ್ ಅಲ್ಲಿ ಬೇರೆ ಏನೂ ಆಗಿಲ್ಲ. ನಾಳೆ ಎಕ್ಸ್ಪೈರಿ ಇರೋದ್ರಿಂದ ಡಿಕೆ ಆಗಿದೆ ಅಷ್ಟೇ. ಓಕೆ, ನೀವು ನೋಡಿದ್ರೆ ಸಪೋರ್ಟ್ 3 ಮತ್ತೆ ಸಪೋರ್ಟ್ 4 ಇದ್ರೊಳಗಡೆ ಮಾರ್ಕೆಟ್ ಇದೆ. ಒಂದ್ ಸ್ವಲ್ಪ ಬೆಳಗ್ಗೆ ಇಲ್ಲಿಗೆ ಬಂದು ಮತ್ತೆ ಸಪೋರ್ಟ್ ತಗೊಂಡು ಒಂದ್ ಸ್ವಲ್ಪ ಮೂವ್ಮೆಂಟ್ ತಗೊಂಡು ಜೊತೆಗೆ ಇದು ಕೆಳಗಡೆ ಹೇಳ್ತಿದೆ. ಇನ್ನು ಯಾಕೆ ಕೆಳಗಡೆ ಮಾರ್ಕೆಟ್ ಹಿಡಿಯಲ್ಲ ಅಂತ ಹೇಳೋದಕ್ಕೆ ನಾನು ಈ ವಿಡಿಯೋ ಎಂಡಲ್ಲಿ ಹೇಳಿದ್ದೆ, ಇವತ್ತು ಲೈವ್ ಎಂಡಲ್ಲಿ ಹೇಳಿದೆ. ನೀವು ಬೇಕಾದ್ರೆ ಇವತ್ತು ನೋಡ್ಬೋದು, 25 ಡೇಟಲ್ಲಿ ಲೈವ್ ಇರುತ್ತೆ. ಅಲ್ಲಿ ಹೇಳಿದ್ದೆ ಬ್ಯಾಂಕ್ ನಿಫ್ಟಿಗೆ ತುಂಬಾ ಸಪೋರ್ಟ್ ಇದೆ ಇವತ್ತು. ಯಾಕೆಂದ್ರೆ ನಿಫ್ಟಿ ಏನೋ ಇಲ್ಲಿಗೆ ಬಂದು ನಿಂತ್ಕೊಂಡಿದೆ, ಬಟ್ ಬ್ಯಾಂಕ್ ನಿಫ್ಟಿ ಬಂದ್ಬಿಟ್ಟು ಇವತ್ತು ಕಂಪ್ಲೀಟ್ ಆಗಿ ಬೇರೆ ಇದರಲ್ಲಿದೆ ಬ್ಯಾಂಕ್ ನಿಫ್ಟಿ. ಯಾಕೆಂದ್ರೆ S1 S2 S3 S4 ಅಲ್ಲಿ ಇದ್ರೊಳಗಡೆ ಮಾರ್ಕೆಟ್ ಇರೋದ್ರಿಂದ ಇವತ್ತು ಬ್ಯಾಂಕ್ ನಿಫ್ಟಿ ಪಾಸಿಟಿವ್ ಆಗಿರುತ್ತೆ. ಆಮೇಲೆ ಇಲ್ಲಿ ಡಿಮ್ಯಾಂಡ್ ಝೋನು ಪ್ಲಸ್ ಏನು ನನಗೆ ಸಪೋರ್ಟ್ 4 ಇರೋದ್ರಿಂದ ಮಾರ್ಕೆಟ್ನ ಕೆಳಗಡೆ ಹೋಗ್ಲಿಕ್ಕೆ ಬಿಡಲ್ಲ, ತುಂಬಾ ಕೆಳಗಡೆ ಹೋಗ್ಲಿಕ್ಕೆ ಬಿಡಲ್ಲ ಮಾರ್ಕೆಟ್ನ ಇವತ್ತು ಅಂತ ಹೇಳಿದೆ. ಅದೇ ರೀತಿ ಬಿಕಾಸ್ ಆಫ್ ಬ್ಯಾಂಕ್ ನಿಫ್ಟಿ ಸ್ವಲ್ಪ ಸಪೋರ್ಟ್ ತಗೊಂಡು ಒಂದ್ ಸ್ವಲ್ಪ ಅಪ್ ಮೂವ್ಮೆಂಟ್ ಆಯ್ತು, ಮತ್ತೆ ಬ್ಯಾಂಕ್ ನಿಫ್ಟಿನೂ ಡ್ರಾಪ್ ಆಗಿದ್ರಿಂದ, ಬಟ್ ಇಲ್ಲಿ ಇಮಿಡಿಯೇಟ್ ಸಪೋರ್ಟ್ ಇದ್ದಿದ್ರಿಂದ ನಿಫ್ಟಿ ಕೂಡ ಕೆಳಗಡೆ ಬರಲಿಲ್ಲ. ಓಕೆ, ಏನು 100 ಪಾಯಿಂಟ್ಸ್ ಒಳಗಡೆ ಮಾರ್ಕೆಟ್ ಆಟ ಆಡ್ತಾ ಇತ್ತು 23,900 850 ಇಂದ. ಇದೇನು ಮಾರ್ಕ್ ಹೇಳಿದೆ ನಾನು 24,000 ಇದ್ರೊಳಗಡೆ ಮಾರ್ಕೆಟ್ ಇತ್ತು. ಅದಾದ್ಮೇಲೆ ಒಂದ್ ಸ್ವಲ್ಪ ಎಂಡಲ್ಲಿ ಆಫ್ಟರ್ 3 o'clock ಒಂದ್ ಸ್ವಲ್ಪ ನಿಮಗೆ ಪಿ ಸೈಡ್ ಲೋ ಮೂವ್ಮೆಂಟ್ ಬಂದಿದೆ ಅಷ್ಟೇ. ಓಕೆ, ಓವರ್ ಆಲ್ ಮಾರ್ಕೆಟ್ ಫಾಲ್ 1.5% ಇಸ್ ಸಮ್ ಯೂಜ್ ಅಂತಾನೆ ಹೇಳ್ಬೋದು, ಬಟ್ ದಟ್ ವಾಸ್ ಎಕ್ಸ್ಪೆಕ್ಟೆಡ್ ಕಂಪ್ಲೀಟ್ಲಿ. ಓಕೆ, ಇದಿಷ್ಟು ನಿಫ್ಟಿ ಬ್ಯಾಂಕ್ ನಿಫ್ಟಿದಾದ್ರೆ ಇವತ್ತಿನ ಪ್ರೀಮಿಯಂ ಬಂದ್ಬಿಟ್ಟು 23,900, ಕೆಲವೊಬ್ರು 24,000 ಅಲ್ಲೂ ಮಾಡಿದ್ದಾರೆ ಇವತ್ತು. ಓಕೆ, ನೀವು ಅಬ್ಸರ್ವ್ ಮಾಡೋದು ನೋಡಿ 24,000 ಪಿ ಬೆಳಗ್ಗೆಯಿಂದನೂ ಅಪ್ ಮೂವ್ಮೆಂಟ್ ಎಲ್ಲ ಇತ್ತು. ಸಿ ವಾಸ್ ನಾಟ್ ಇನ್ ಮಚ್. ಇಲ್ಲೂ ಕೂಡ ಅಷ್ಟೇ 23,950 ಕೂಡ ಇದು ಅಪ್ ಮೂವ್ಮೆಂಟ್ ಎಲ್ಲ ಇತ್ತು. ಇವೆರಡೂ ನೀಟ್ಲಿ ಪ್ರೀಮಿಯಂ ಬ್ಯಾಲೆನ್ಸ್ಡ್ ಆಗಿದೆ ಇವತ್ತು. ಇಲ್ಲಿ ಪ್ರೀಮಿಯಂ ಡಿಕೆ ಆಗಿದೆ, ವೆರಿ ಕ್ಲಿಯರ್ ಆಗಿ ಪ್ರೀಮಿಯಂ ಡಿಕೆ ಮಾಡಿದ್ದಾರೆ. ಅದನ್ನೇ ನಾವು ನೋಡ್ತಾ ಹೋಗೋಣ. ನೋಡಿ, ಇದನ್ನೇ ಹೇಳೋದು ನಾನು, ಅಬ್ಸರ್ವ್ ಮಾಡ್ಕೊಳ್ಳಿ. ನಾಳೆ ಒಂದಿನ ನಾನು ಕ್ಲಿಯರ್ ಆಗಿ ಫುಲ್ ಡೇ ಚಾರ್ಟ್ ತೋರಿಸ್ತೀನಿ ನಿಮಗೆ. ಅಂದ್ರೆ ಕಂಪ್ಲೀಟ್ 1 ವೀಕ್ದು ಚಾರ್ಟ್ ತೋರಿಸ್ತಾ ಹೋಗ್ತೀನಿ. ನೀವು ಅಬ್ಸರ್ವ್ ಮಾಡಿ, ಸುಮ್ಮನೆ ಡಯಾಗ್ರಾಮ್ ಅಬ್ಸರ್ವ್ ಮಾಡಿ, ನಿಮಗೆ ಇದು ಮಿರರ್ ಕಣ್ಣಂಗೆ ಕಾಣುತ್ತೆ, ಹೌದಾ? ಇಲ್ಲಿಂದ ನಿಮಗೆ ಸ್ಟಾರ್ಟಿಂಗ್ ಬಂದ್ರೆ ನೋಡಿ, ಇಲ್ಲಿ ಏನಿದೆ ಇದೇ ತರ ಎಕ್ಸಾಕ್ಟ್ ಅದೇ ತರ ಇರುತ್ತೆ ನಿಮ್ಗೆ. ನೋಡಿ, ಇಲ್ಲೂ ನೋಡಿ. ಇಟ್ಸ್ ಅ ಮಿರರ್ ಕೈಂಡ್ ಆಫ್ ರಿಫ್ಲೆಕ್ಷನ್ಸ್ ಇರುತ್ತೆ ಯಾವಾಗ್ಲೂ ನಮ್ಗೆ. ಓಕೆ, ಸ್ಟಾರ್ಟಿಂಗ್ ನಿಮ್ಗೆ ಏನಂತಾರೆ ಓಪನಿಂಗ್ ಮತ್ತೆ ಕ್ಲೋಸಿಂಗ್ ಬಿಟ್ರೆ ಇನ್ ಮಿಕ್ಕಿದ್ದೆಲ್ಲ ಅದು ಮಿರರ್. ಇಲ್ಲಿ ಒಂದು ಲೈನ್ ನೋಡಿದ್ರೆ ಇದು ಮಿರರ್ ತರ ಬರುತ್ತೆ ನಿಮ್ಗೆ. ಅದೇ ರೀತಿ ಫಾರ್ಮೇಶನ್ ಆಗಬೇಕು ಕೂಡ. ಅದನ್ನೇ ಪ್ರೀಮಿಯಂ ಬ್ಯಾಲೆನ್ಸಿಂಗ್ ಅಂತ ಕರಿತೀವಿ ನಿಮಗೆ. ಓಕೆನಾ? ಇದು ಎಕ್ಸ್ಪೈರಿ ದಿನ ಉಲ್ಟಾ ಆಗುತ್ತೆ. ನಿಮಗೆ ನಾಳೆ ತೋರಿಸ್ತೀನಿ ನಾಳೆ ಅದನ್ನು ತೋರಿಸಿ ಕಂಪ್ಲೀಟ್ ವೀಕ್ದು 1 ವೀಕ್ ಕಾಂಟ್ರಾಕ್ಟ್ ಏನಿದೆ, ಐ ಥಿಂಕ್ 7th to 12th, ಅಷ್ಟು ಕಾಂಟ್ರಾಕ್ಟ್ ನಿಮಗೆ ತೋರಿಸ್ತಾ ಹೋಗ್ತೀನಿ. ನಿಮ್ಗೊಂದು 6th to 12th. ಓಕೆ, ಅವಾಗ ನಿಮ್ಗೊಂದು ಕ್ಲಿಯರ್ ಐಡಿಯಾ ಬರ್ತಾ ಹೋಗುತ್ತೆ. ಓಕೆ, ಇವತ್ತು ನಮ್ಮ ಇಂಡಿಕೇಟರ್ಲಿ ಎಷ್ಟು ಪಾಯಿಂಟ್ಸ್ನ ಕ್ಯಾಪ್ಚರ್ ಮಾಡ್ಬೋದಿತ್ತು ಅನ್ನೋದನ್ನ ನೋಡ್ತಾ ಹೋಗೋಣ. ನಾನೇನು ಮಾಡ್ತೀನಿ, ಮತ್ತು ಸಿ ಇದೆ, ಇದಿಷ್ಟು ಇದೆ. ಇಲ್ಲಿ ನಾನು ಕನ್ಫರ್ಮೇಷನ್ ಲೈನ್ ಎನೇಬಲ್ ಮಾಡ್ತೀನಿ. ಓಕೆ, ಕನ್ಫರ್ಮೇಷನ್ ಲೈನ್ ಎನೇಬಲ್ ಮಾಡಿದ್ರೆ ನಮಗೆ 128 ಇಸ್ ಅ ಕನ್ಫರ್ಮೇಷನ್, ಹೌದಾ? 128 ಡಿಸೈಡರು. 132 ಕನ್ಫರ್ಮೇಷನ್ ಇದೆ, 122 ಲೋವರ್ ಕನ್ಫರ್ಮೇಷನ್ ಇದೆ ಫಾರ್ ಡ್ರಾಪ್. ಇದರಲ್ಲಿ ನಾನು ನಿಮಗೆ ಟಾರ್ಗೆಟ್ಸ್ ಕೂಡ ಎನೇಬಲ್ ಮಾಡಿದ್ರೆ ಎಷ್ಟು ಸಲ ಹಿಟ್ಟಾಗಿದೆ. ನಾನು ಯಾವಾಗಲೂ ಹೇಳೋದು 10 ಗಂಟೆವರೆಗೂ ಅಷ್ಟೇ ಟ್ರೇಡಿಂಗ್ ನೋಡ್ಕೊಳ್ಳಿ. 10 ಗಂಟೆ ಮೇಲೆ ಜಾಸ್ತಿ ಇದು ಮಾಡಕ್ಕೆ ಹೋಗ್ಬೇಡಿ ಅಂತ. ಫುಲ್ ಟ್ರೇಡರ್ಸು ದೇ ಸಿಟ್ ಟುಗೆದರ್. ಓಕೆ, ಅದ್ರ ಮೇಲೆ ಅನಲೈಸ್ ಮಾಡಿದ್ರೆ ಸಬ್ಸ್ಕ್ರಿಪ್ಷನ್ ತಗೊಂಡಿಲ್ಲ ನಾನು ಟ್ರೇಡಿಂಗ್ ವ್ಯೂವಲ್ಲಿ ಸಬ್ಸ್ಕ್ರಿಪ್ಷನ್ ತಗೊಂಡಾಗ ವೆರಿ ಕ್ಲಿಯರ್ ಆಗುತ್ತೆ. ರಿಪ್ಲೈ ಮಾಡಿ ತೋರಿಸ್ಬೋದು.
ಓಕೆ, ಸೊ 10 o'clock ಇದು ಅಂದ್ಕೊಂಡ್ರೆ ನಿಮಗೆ, ಸೊ ಇಲ್ಲಿ 10 o'clock ಯಾವುದೇ ರೀತಿಯಾದಂತಹ ಏನಂತಾರೆ ಇವತ್ತು ಮೂಮೆಂಟ್ ಕೊಟ್ಟಿಲ್ಲ ಇಂಡಿಕೇಟರ್ಲಿ. ಬಿಕಾಸ್ ಇದನ್ನ ನಾನು ಮೂಮೆಂಟ್ ಅಂತ ತಗೊಳೋದೇ ಇಲ್ಲ, ಇಲ್ಲಿ ಇಟ್ಟು ಆಗಿರ್ಬೋದು. ಬಟ್ ಇಟ್ ವಾಸ್ 9:20. ನಾವು ಇಲ್ಲಿಗೆ ತಗೊಂಡ್ರೆ ಪ್ರೀಮಿಯಂ ಬ್ಯಾಲೆನ್ಸಿಂಗ್ ಆಗೇ ಇಲ್ಲ. ನೀವು ಅಬ್ಸರ್ವ್ ಮಾಡಿ, ಪ್ರೀಮಿಯಂ ಬ್ಯಾಲೆನ್ಸಿಂಗ್ ಆಗೇ ಇಲ್ಲ. ಪ್ರೀಮಿಯಂ ಬ್ಯಾಲೆನ್ಸಿಂಗ್ ಆಗಿದ್ದೇನೆ 9:40 ಪ್ರೀಮಿಯಂ ಬ್ಯಾಲೆನ್ಸ್ ಆಯಿತು. ಸೊ ಇಲ್ಲಿಂದ ಮಾರ್ಕೆಟ್ ಸೈಡ್ ವೇಸ್ ಎಲ್ಲ ಇತ್ತು. ಸೊ ವಿತಿನ್ 10 o'clock ಇವತ್ತು ನಮ್ಮ ಇಂಡಿಕೇಟರ್ಲಿ 0 ಪಾಯಿಂಟ್ಸ್ ಕ್ಯಾಪ್ಚರ್ ಅಬ್ಸರ್ವ್ ಮಾಡಿ. ಸೊ 10 o'clock ಕೂಡ ಯಾವುದೇ ರೀತಿಯಾದಂತಹ ಪಾಯಿಂಟ್ಸ್ ಕ್ಯಾಪ್ಚರ್ ಆಗಿಲ್ಲ. ಸೊ ಹಾಗಂದ್ರೆ ಏನಂತ ಹೇಳಿದೆ ನಾನು, 20 days ಅಲ್ಲಿ 5 days 6 days ಈ ತರ ನೋ ಟ್ರೇಡಿಂಗ್ ಡೇಸ್ ಇದ್ದೇ ಇರುತ್ತೆ ಅನ್ಬಿಟ್ಟು ಅಂತ. ಸೊ ಅದ್ರ ಬೇಸಸ್ ಮೇಲೆ ತಗೊಳೋದಾದ್ರೆ, ಸೊ ನೋ ಟ್ರೇಡಿಂಗ್ ಡೇಸ್ ಬಂದಿದ್ದಾಯ್ತು. ಓಕೆ, ಸೊ ಇದ್ರ ಪ್ರಕಾರ ನೋ ಟ್ರೇಡಿಂಗ್ ಡೇಸ್ ಆಯ್ತಿದ್ದು. ಸೊ ಇವತ್ತು ಯಾವುದೇ ರೀತಿಯಾದಂದ್ರೆ ಟ್ರೇಡಿಂಗ್ ಕೊಟ್ಟಿಲ್ಲ 10 ಗಂಟೆವರೆಗೂ ಕೂಡ. ಸೊ 0 ಪ್ರಾಫಿಟ್ 0 ಗೇನ್. ನಾನು ಬೆಳಗ್ಗೆ ಅದನ್ನೇ ಹೇಳ್ತಾ ಇದ್ದೆ, ನಮ್ಮ ಇಂಡಿಕೇಟರ್ ಅಲ್ಲಿ ಇವತ್ತು ಹೊಸ ಫೀಚರ್ ಅನ್ನು ಎನೇಬಲ್ ಮಾಡಿದ್ವಿ, ಡ್ಯಾಶ್ ಬೋರ್ಡ್ ಫೀಚರು. ಸೊ ಡ್ಯಾಶ್ ಬೋರ್ಡ್ ಅಲ್ಲಿ EMI ಮತ್ತೆ IV ಇದಾದ್ಮೇಲೆ ಇದನ್ನ ಆಮೇಲೆ ಆ್ಯಡ್ ಮಾಡಿದ್ದು. ಸೊ ಇವೆರಡನ್ನ ಮಾತ್ರ ಇತ್ತು. ಓಕೆ, ಸೊ ಇವೆರಡರು ನಿಮಗೆ ಇವತ್ತಿನ ಮಾತ್ರ ತೋರಿಸಿದೆ ಎಂಡ್ದು. ಸೊ ಇದು ರಿಪ್ಲೈದಂತ ಇಲ್ಲ, ನನ್ನ ಹತ್ರ ಸಬ್ಸ್ಕ್ರಿಪ್ಷನ್ ರಿಪ್ಲೈ ತೋರಿಸ್ತಾರೋ ಕ್ಲಿಯರಾಗಿ ತೋರಿಸ್ತಾ ಹೋಗುತ್ತೆ. ಸೊ ಇಲ್ಲಿ ಯಾರು ಲೀಡರ್ ಅಂತ ಕ್ಲಿಯರಾಗಿ ತೋರಿಸ್ತಾ ಹೋಗುತ್ತೆ. ಸೊ ಹೂ ಇಸ್ ಲೀಡಿಂಗ್ ಅಂಡ್ ಇಲ್ಲೂ ಕೂಡ ಹಂಗೆ ತೋರಿಸ್ತಾ ಹೋಗುತ್ತೆ ಯಾರು ಬುಲ್ಲಿಶ್ ಇದ್ದಾರೆ ಅಂತ. ಸೊ ಇವೆರಡರ ಮೇಲೆ ನಾವು ಟ್ರೇಡಿಂಗ್ನ ಎನೇಬಲ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ಪ್ರಕಾರ ಪಿ ಬುಲ್ಲಿಶ್ ಇದೆ, ಜೊತೆಗೆ IV ವ್ಯಾಲ್ಯೂ ಕೂಡ P ಇರೋದ್ರಿಂದ ಸೊ PE ಕಡೆಗೆ ಪಾಸಿಟಿವ್ ಇರ್ತಾ ಹೋಗುತ್ತೆ. ಓಕೆ, ಸೊ ಇದಾದ್ಮೇಲೆ ನೀವು 10 ಗಂಟೆ ಮೇಲೆ ನೋಡಿದ್ರೆ, ಓಕೆ 10 ಗಂಟೆವರೆಗೂ 10 ಗಂಟೆ ಮೇಲೆ ನೋಡ್ತಿರೋದು, ಇಟ್ ಇಸ್ ನಾಟ್ ಟು ಪ್ರಮೋಟ್ ಇಂಡಿಕೇಟರ್, ಬಟ್ ಇಂಡಿಕೇಟರ್ಲಿ ಪಾಯಿಂಟ್ಸ್ ಕ್ಯಾಪ್ಚರ್ ಆಗಿದೆಯಾ ಹೇಗೆ ಅಂತ ಹೇಳಿ ಅಂತ. ಸೊ 10 ಗಂಟೆವರೆಗೂ ನೋಡಿದ್ರು ನಿಮಗೆ ಇಲ್ಲಿ ಯಾವುದೇ ರೀತಿಯಾದಂಥ ಪಾಯಿಂಟ್ಸ್ಗಳಿಲ್ಲ. ಓಕೆ, ಯಾಕೆಂದ್ರೆ ಇಲ್ಲಿ ಒಂದು ಕನ್ಫರ್ಮೇಶನ್ ಬಂದಿದೆ. ಇದಾದ್ಮೇಲೆ ನಿಮ್ಗೆ ಇಲ್ಲಿ ತಗೊಂಡಿದ್ರೆ 128 ತಗೊಂಡಿದ್ರೆ ಸೊ 142ವರೆಗೂ ಕ್ಯಾಪ್ಚರ್ ಮಾಡ್ಬೋದು. ಬಟ್ ನೋಬಡಿ ವಿಲ್ ಟೇಕ್ ಎಲ್ಲ ಇಲ್ಲಿ ಬೈಯಿಂಗ್ ತಗೊಳೋದ್ರಿಂದ 133 ಇಂದ ಆಲ್ಮೋಸ್ಟ್ 10 ಪಾಯಿಂಟ್ಸ್ ಅಷ್ಟೇ ಕ್ಯಾಪ್ಚರ್ ಆಗಿದೆ. ನನ್ನ ಕನ್ಸಿಡರೇಷನ್ ಮಾಡೋದಕ್ಕೆ ಹೋಗಲ್ಲ. ಓಕೆ, ಬಟ್ ಇಲ್ಲಿ ನೋಡಿ ಒಂದು ಕ್ಲಿಯರ್ ಆಗಿ ಕನ್ಫರ್ಮೇಶನ್ ಸಿಕ್ಕಿದೆ ನಮಗಿಲ್ಲಿ. ಓಕೆ, 132 ಇಂದ ಫಸ್ಟ್ ಟಾರ್ಗೆಟ್ ನೀಟಾಗಿ ಅಚೀವ್ ಆಗಿದೆ. ಫಸ್ಟ್ ಟಾರ್ಗೆಟ್ ನೀಟಾಗಿ ಅಚೀವ್ ಆಗಿದೆ. ಸೊ 132 ನಾನು 133 ಅಂದ್ಕೊಂಡ್ರೆ 20 ಪಾಯಿಂಟ್ಸ್ ನೀಟಾಗಿ ಕ್ಯಾಪ್ಚರ್ ಆಗಿದೆ. ಕೆಲವೊಬ್ರು ಇಲ್ಲಿಂದ ತಗೋಬಹುದು ಟ್ರೇಡಿಂಗು, ಇಲ್ಲಿಂದ ತಗೋಬಹುದು ಟ್ರೇಡಿಂಗ್, ಬಿಕಾಸ್ ಇವೆರಡು ಕ್ಲಿಯರ್ ಕನ್ಫರ್ಮೇಶನ್ ಕೊಡ್ತಾ ಇರುತ್ತೆ. ಸೊ ಇದ್ರ ಮೇಲೆ ಕೂಡ ಇಲ್ಲಿಂದ ಬೇಕಾದ್ರೆ ಟ್ರೇಡಿಂಗ್ ಎನೇಬಲ್ ಮಾಡ್ಕೊಂಡ್ರೆ 20 ಪಾಯಿಂಟ್ಸ್ ಈಸಿ ಕ್ಯಾಪ್ಚರ್ ಆಗಿದೆ. ಓಕೆ, ಸೊ 20 ಪಾಯಿಂಟ್ಸು ಈಸಿ ಕ್ಯಾಪ್ಚರು. ಫಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು 11:45 ಟ್ರಿಗರ್ ಆಗಿದೆ ನಮಗೆ. ಓಕೆ, ಬಟ್ ಇಲ್ಲಿ ಇನ್ನೊಂದು ಏನು ನೋಡ್ಬೋದು ಅಂತ ಹೇಳಿದ್ರೆ, ನೀವು ಇದು ಒಂದ್ ಸೈಡ್ ಮಾತ್ರ ನೋಡ್ಬೇಡ್ದು ಯಾವಾಗ್ಲೂ. ಓಕೆನಾ, ನಿಮ್ಗೆ ಇಲ್ಲಿ ಲೋವರ್ ಟಾರ್ಗೆಟ್ ಅನ್ನು ಗೊತ್ತಾಗುತ್ತೆ. ಏನ್ ಲೋವರ್ ಟಾರ್ಗೆಟ್ ಅಂದ್ರೆ ನೋಡಿ, ಇಲ್ಲಿ ಇದು ಟಾರ್ಗೆಟ್ 1, ಟಾರ್ಗೆಟ್ 2, ಟಾರ್ಗೆಟ್ 3, ಟಾರ್ಗೆಟ್ 1, ಟಾರ್ಗೆಟ್ 2, ಟಾರ್ಗೆಟ್ 3 ಅಲ್ವಾ? ಯಾಕಿದು? ಓಕೆ, ಇಲ್ಲಿದೆ ನೋಡಿ. ಓಕೆ, ಮಧ್ಯೆ ಕೊಟ್ಟಿದೆ, ನಾನು ಸ್ವಲ್ಪ ಚೇಂಜ್ ಮಾಡ್ತೀನಿ. ಸೊ ಟಾರ್ಗೆಟ್ ಇದು ಅಪ್ಪರ್ ಟಾರ್ಗೆಟ್, ಇದು ಲೋವರ್ ಟಾರ್ಗೆಟ್. ಓಕೆನಾ, ಸೊ ಇಲ್ಲಿ ಒಂದು ಟಾರ್ಗೆಟ್ ಹಿಟ್ ಆಯ್ತು ನಮ್ಗೆ ಇಲ್ಲಿ. ಓಕೆ, 11:45ಗೆ ಒಂದು ಟಾರ್ಗೆಟ್ ಹಿಟ್ ಆಯ್ತು ನಮ್ಗಲ್ವಾ? ಸೊ ಅದೇ ತರ ನಾವು ಕೆಳಗಡೆನೂ ನೋಡಿದ್ರೆ, ಓಕೆ ಕೆಳಗಡೆ ನೋಡಿದ್ರೆ ಟಾರ್ಗೆಟ್ 3 ಇಂದ ರಿವರ್ಸಲ್ ಆಗಿದೆ. ಟಾರ್ಗೆಟ್ 3 ಇಂದ ರಿವರ್ಸಲ್ ಆಗಿದೆ. ಸೊ ಇಲ್ಲೂ ಕೂಡ ಯಾರಾದ್ರೂ ಇನಿಷಿಯೇಟ್ ತಗೊಂಡಿದ್ರೆ ಇದ್ರ ಮೇಲೆ, ಯಾಕೆಂದ್ರೆ ಇದು ಹಿಂಗೆ ಅಪ್ ಮೂವ್ಮೆಂಟ್ ತಗೋತಿದೆ ಅಂದ್ರೆ ಆಟೋಮೆಟಿಕಲಿ ಇದು ಡೌನ್ ಮೂವ್ಮೆಂಟ್ಗೆ ಬಂದಿರುತ್ತೆ. ಹೌದಾ? ಸೊ ಇಲ್ಲಿಂದ ಮತ್ತೆ ಇಲ್ಲೊಂದು, ಸೊ 170-80 ಅನ್ಕೊಂಡ್ರೆ ಇಲ್ಲಿ ಒಂದು 100 ಪಾಯಿಂಟ್ಸ್ ವರೆಗೂ ಬಂದಿದೆ ನಿಮಗೆ. ಅಲ್ಲಿಗೆ ಇಲ್ಲೂ ಒಂದು 20 ಪಾಯಿಂಟ್ಸ್ ಕ್ಯಾಪ್ಚರ್ ಬಂದಿದೆ. ಓಕೆನಾ, ಸೊ ಇದು ನೀವು ಎರಡು ಕಡೆ ನೋಡ್ತಾ ಇದ್ರೆ ಕ್ಯಾಪ್ಚರ್ ಮಾಡ್ಬೋದು. ಇಲ್ಲಿ ಟ್ರೆಂಡ್ಸ್ನ ಅಬ್ಸರ್ವೇಷನ್ಸ್ ಮಾಡಿಕೊಂಡು ಯಾವಾಗ ಆಟೋಮೆಟಿಕಲಿ ನಿಮಗೆ CE ಬೇರಿಶ್ ಆಯಿತು. ಓಕೆ, CE ಬೇರಿಶ್ ಆಗಿದೆ. ಆಮೇಲೆ CE IV ವ್ಯಾಲ್ಯೂ ಕೂಡ ಡೌನ್ ಆಗ್ತಾ ಬರ್ತಿದೆ. PE IV ವ್ಯಾಲ್ಯೂ ಇಲ್ಲ, ಮತ್ತೆ PE ಟ್ರೆಂಡ್ ಕೂಡ ನಿಮಗೆ ಬೇರಿಶ್ ಎಲ್ಲ ಇದೆ, ಬುಲ್ಲಿಶ್ ಇಲ್ಲ. ಬಟ್ ಎರಡೂ ಬೇರಿಶ್ ಆಗಿ ಇಲ್ಲಿ ಮೂವ್ಮೆಂಟ್ ಇಲ್ಲಿ ಡೌನ್ ಆಗಿದ ತಕ್ಷಣ ಆಟೋಮೆಟಿಕಲಿ ಇದು ಅಪ್ ಆಗುತ್ತೆ. ಇದು ಬೇರಿಶ್ CE ಬೇರಿಶ್ ಕನ್ಫರ್ಮೇಶನ್ ಕೊಟ್ಟಿರೋದ್ರಿಂದ ಟಾರ್ಗೆಟ್ ರಿವರ್ಸಲ್ ಆಟೋಮೆಟಿಕಲಿ ಆಗುತ್ತೆ ಅನ್ನೋದು ಅದು ಮಿನಿಮಮ್ ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಿಟ್ರೆ ನಿಮಗೆ. ಸೊ ಇಲ್ಲೂ ಒಂದು ಟ್ರೇಡ್ನ ಕ್ಯಾಪ್ಚರ್ ಮಾಡ್ಬೋದು. ಸೊ ಇಲ್ಲೂ ಕೂಡ ನಿಮಗೆ 20 ಪಾಯಿಂಟ್ಸ್ ಕ್ಯಾಪ್ಚರ್. ಇದಾದ್ಮೇಲೆ ಮತ್ತೆ ನಿಮಗೆ ಸೆಕೆಂಡ್, ಓಕೆ ಇಲ್ಲಿ ಫಸ್ಟ್ ಒಂದು ಕೊಡ್ತು, ಇನ್ನೊಂದು ನಿಮಗೆ ಇನ್ನೊಂದ್ಸಲ ಟಾರ್ಗೆಟ್ ಇಲ್ಲೊಂದು ಅಚೀವ್ ಆಯ್ತು. ಎಷ್ಟೊತ್ತಿಗೆ? 12:45 ಒಂದು ಟಾರ್ಗೆಟ್ ಅಚೀವ್ ಆಯ್ತು. ಸೊ ಅಲ್ಲಿಗೆ 20-40 ಪಾಯಿಂಟ್ಸ್ ಕ್ಯಾಪ್ಚರ್ ಆಯ್ತು.
ಹೌದಾ. ಸೊ ಮತ್ತೆ ಇಲ್ಲೊಂದು ಡೌನ್ ಮೂವ್ಮೆಂಟ್ ಕೊಡ್ತು, ಮತ್ತೆ ಇಲ್ಲಿ ಟಾರ್ಗೆಟ್ 3 ರಿವರ್ಸಲ್ ನೋಡಿ, ಟಾರ್ಗೆಟ್ 3 ಇಂದ ಟಾರ್ಗೆಟ್ 2 ಡೌನ್ ಬಂತು, ಮತ್ತೆ ಟಾರ್ಗೆಟ್ 3 ಇಂದ ಟಾರ್ಗೆಟ್ 2, ಇಲ್ಲೊಂದು 20 ಪಾಯಿಂಟ್ಸ್. ಸೊ ಇಲ್ಲಿ 20 ಪಾಯಿಂಟ್ಸ್, ಇಲ್ಲಿ 20 ಪಾಯಿಂಟ್ಸ್. ಅದಾದ್ಮೇಲೆ ಮತ್ತೆ ಇನ್ನೊಂದ್ಸಲ ಮೂರನೇ ಕನ್ಫರ್ಮೇಶನ್ಸ್, ಇಲ್ಲಿಂದ ಆಲ್ಮೋಸ್ಟ್ ಟಾರ್ಗೆಟ್ 2 ಹೋಗಿದೆ, ಬಟ್ ಟಾರ್ಗೆಟ್ 2 ನ ಅಚೀವ್ ಆಗಿಲ್ಲ. 3 ಪಾಯಿಂಟ್ಸ್ ಇಂದ ಮಿಸ್ ಆಗಿದೆ ಟಾರ್ಗೆಟ್. ಬಟ್ ನಾವು ಮೊನ್ನೆ ಹೇಳಿದ ವಿಷಯ, ಇದು ಕಾನ್ಸೆಪ್ಟ್ ಪ್ರಕಾರ ಕಾಸ್ಟ್ ಟು ಕಾಸ್ಟ್ ಏನೋ SLAಗಳನ್ನ ಟಾರ್ಗೆಟ್ ಆಗಿ ಕನ್ವರ್ಟ್ ಮಾಡೋದು ನೋಡ್ಕೊಂಡ್ರೆ, ನೀವು 153 ಎಕ್ಸಿಟ್ ಆಗೋ ಬದಲು ಆಲ್ಮೋಸ್ಟ್ ನೀವು 170-175 ಎಕ್ಸಿಟ್ ಆಗ್ಬೋದು ಇಲ್ಲಿ. ಓಕೆ. ಸೊ ಇಲ್ಲೂ ಕೂಡ ಒಂದು 20 ಪಾಯಿಂಟ್ಸ್ ಅಷ್ಟೇ ತಗೋತೀನಿ ನಾನು. ಇಲ್ಲೂ ಕೂಡ ಒಂದು 20 ಪಾಯಿಂಟ್ಸ್ ಕ್ಯಾಪ್ಚರು. ಇಲ್ಲೊಂದು ಡ್ರಾಪ್ ಮೂವ್ಮೆಂಟ್ ಕೊಡ್ತು, ಮತ್ತೆ ಇಲ್ಲಿ ಡ್ರಾಪ್ ಮೂವ್ಮೆಂಟ್ ಗೊತ್ತಾಗಿದ ತಕ್ಷಣ ಇಲ್ಲಿ ಟಾರ್ಗೆಟ್ 3 ಇಂದ ಟಾರ್ಗೆಟ್ 2 ರಿವರ್ಸಲ್ಲು, ಇಲ್ಲೆಲ್ಲದು ಬೇರಿಶ್ ಕನ್ಫರ್ಮ್ ಆಗಿದ ತಕ್ಷಣ ನೀವು ಸೆಲ್ ಮಾಡದೆ ಹೋಲ್ಡ್ ಮಾಡಿ ಇಟ್ಕೊಂಡಿದ್ರೆ 80 ಇಂದ ನಿಮಗೆ 132ವರೆಗೂ ಟಚ್ ಆಗಿ ಇಲ್ಲಿಂದ ನೋಡಿ ಕ್ಲಿಯರ್ ಆಗಿ ಡ್ರಾಪ್ ಆಗಿದೆ ನೋಡಿ. ಅದಕ್ಕೆ ನಿಮಗೆ ಈ ಲೈನ್ಸ್ ಅಬ್ಸರ್ವ್ ಮಾಡ್ಕೊಳ್ಳಿ. ಲೈನ್ಸ್ಗಳು ಸುಮ್ಮನೆ ಡಿಫೈನ್ ಮಾಡಿರೋದಲ್ಲ. ಎಲ್ಲಿ ಟಾರ್ಗೆಟ್ ಲೈನ್ಸು ಮತ್ತೆ ಡಿಸೈಡರ್ ಕನ್ಫರ್ಮೇಶನ್ ಲೈನ್ಸ್ ಅಂತ ಹಾಕಿದೀವೋ ಅಲ್ಲಿಂದನೇ ರಿವರ್ಸಲ್ ಆಗ್ತಾ ಇದೆ ನಿಮಗೆ. ಓಕೆನಾ. ಸೊ ಮಾರ್ಕೆಟ್ ನಿಮಗೆ ಇಲ್ಲಿವರೆಗೂ ಬಂದು, ಓಕೆ, ಮತ್ತೆ ಇಲ್ಲಿಂದ ನಿಮ್ಗೆ ಒಂದು ಅಪ್ ಮೂವ್ಮೆಂಟ್ ಕೊಟ್ಟು ಕ್ಲಿಯರ್ ಆಗಿ ಹೋಗಿದೆ. ಸೊ ಇಲ್ಲಿ ಬಾಂಬ್ ಲೆವೆಲ್ ಎನೇಬಲ್ ಮಾಡ್ತೀನಿ. ಒಂದ್ಸಲ ಬಾಂಬ್ ಲೆವೆಲ್ ಕೆಳಗಡೆ ಹೋಗಿ ಇನ್ನೊಂದ್ಸಲ ಬಾಂಬ್ ಲೆವೆಲ್ನ ಕ್ರಾಸ್ ಆಯ್ತು ಅಂತ ಹೇಳಿದ್ರೆ ಆಟೋಮೆಟಿಕಲಿ ಅಪ್ ಮೂವ್ಮೆಂಟ್ ಅನ್ನೋದು ವೆರಿ ಕ್ಲಿಯರ್ ಇರುತ್ತೆ. ಸೊ ಇಲ್ಲೂ ಕೂಡ ಅದೇ ಆಗಿದೆ ಇವತ್ತು. ಪಿ ಬಾಂಬ್ ಲೆವೆಲ್ನ ಕ್ರಾಸ್ ಮಾಡ್ತು. ಓಕೆ, ಪಿ ಬಾಂಬ್ ಲೆವೆಲ್ನ ಕ್ರಾಸ್ ಮಾಡ್ತು. ಬಾಂಬ್ ಲೆವೆಲ್ ಮತ್ತೆ ಟಾರ್ಗೆಟ್ 3 ಅಷ್ಟೇ ಇತ್ತು, ಕೆಳಗಡೆ ಹೋಯ್ತು, ಇಲ್ಲಿಂದ ರಿವರ್ಸಲ್ ಆಯ್ತು, ಇದು ಬೇರಿಶ ಕನ್ವರ್ಷನ್ ಆಯ್ತು. ಬಟ್ ಪಿಗೆ ಯಾವುದೇ ಬುಲ್ಲಿಶ್ ಟ್ರೆಂಡ್ ಇರಲಿಲ್ಲ, ಮತ್ತೆ IV ವ್ಯಾಲ್ಯೂ ಇರಲಿಲ್ಲ. ಅದಾದ್ಮೇಲೆ IV ವ್ಯಾಲ್ಯೂ ಮತ್ತೆ ಇದಾಗ ಚೇಂಜ್ ಆಯ್ತು. ಇಲ್ಲ ಆಲ್ರೆಡಿ ಬೇರಿಶ್ ಇದರಿಂದ ಯಾರು ಇಲ್ಲಿ ಒಂದು ಟ್ರೇಡ್ನ ಪ್ಲಾನ್ ಮಾಡಿದ್ರೆ ಏನಿಲ್ಲ ಅಂದ್ರೂ ಕೂಡ ನಿಮಗೆ 80 ಇದನ್ನ ನೀವು ಕನ್ಸಿಡರ್ ತಗೊಂಡ್ರು 80 ಇಂದ 130 ಆಲ್ಮೋಸ್ಟ್ 50 ಪಾಯಿಂಟ್ಸ್ ಟಾರ್ಗೆಟ್ ಇಲ್ಲ. ಓಕೆ. ಸೊ ಅಲ್ಲಿಗೆ 20, 40, 60, 80, 100, 150 ಪಾಯಿಂಟ್ಸ್ ಕ್ಯಾಪ್ಚರ್. ಓಕೆ, ಇದು ಮಿನಿಮಮ್ ಟು ಮಿನಿಮಮ್ ಪಾಯಿಂಟ್ಸ್ ಹೇಳ್ತಾ ಇರೋದು ನಾನು ನಿಮಗೆ. ನೀವು ಇನ್ನೂ ಇದನ್ನ ನೋಡಿ, ಇಲ್ಲೂ ಹೋಲ್ಡ್ ಮಾಡಿ ಇಟ್ಕೋಬೋದಿತ್ತು, ಇಲ್ಲಿಂದ ಟ್ರೇಡ್ ಎನೇಬಲ್ ಮಾಡ್ಬೋದಿತ್ತು, ಇಲ್ಲಿಂದ ಟ್ರೇಡ್ ಆಪ್ಷನ್ ಇತ್ತು. ಇದು ಯಾವುದೇ ಹೇಳ್ತಿಲ್ಲ, ನಾನು ಈ ಸೆಕೆಂಡ್ ಕನ್ಫರ್ಮೇಶನ್ ಲೈನಿಂದಾನೇ ತಗೋತಾ ಇದ್ದೀನಿ ನಾನು. ಓಕೆ. ಸೊ 150 ಪಾಯಿಂಟ್ಸ್ ಕ್ಯಾಪ್ಚರ್, ಆರಾಮಾಗಿ 150 ಪಾಯಿಂಟ್ಸ್ ಕ್ಯಾಪ್ಚರ್ ಆಗ್ತಿತ್ತು. ಸೊ 150 ಇಂಟು 65 ಅಂತ ಹೇಳಿದ್ರೆ ನಿಮ್ಗೆ ಎಷ್ಟು ಬರ್ತಾ ಹೋಗುತ್ತೆ ಪ್ರಾಫಿಟ್? ಆಲ್ಮೋಸ್ಟ್ 9,750. 750 ತೆಗೆದ್ರು 9,000 ರೂಪಾಯಿ ಪ್ರಾಫಿಟ್ ನಿಮಗೆ. ಜಸ್ಟ್ ಇನ್ವೆಸ್ಟ್ಮೆಂಟ್ ಆಫ್ 8,000. 100% ಪ್ರಾಫಿಟ್ ಇದೆ ಇವತ್ತು. ಮೋರ್ ದನ್ 100% ಪ್ರಾಫಿಟ್. ಎಷ್ಟು ಟ್ರೇಡು? 1, 2, 3, 4, 5, 6 ಟ್ರೇಡ್ ಅಷ್ಟೇ. 6 ಟ್ರೇಡ್ಗೆ ನಿಮಗೆ 10,000 ರೂಪಾಯಿ, 9,000 ರೂಪಾಯಿವರೆಗೂ ಪ್ರಾಫಿಟ್ ಇವತ್ತು. ಕ್ಲಿಯರ್ ಇಂಡಿಕೇಶನ್ಸ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲದೇನೆ ಸೈಡ್ ವೇಸ್ ಮಾರ್ಕೆಟ್ ಅಲ್ಲಿ ಅಷ್ಟು ನೀಟಾಗಿ ನಮ್ಮ ಇಂಡಿಕೇಟರ್ ಕೊಟ್ಟಿದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಇವಾಗ ಯಾವತ್ತು ಒನ್ ಸೈಡ್ ಮಾರ್ಕೆಟೇ ಇಲ್ಲ ಈಗ ಆಲ್ಮೋಸ್ಟ್ 1 ವೀಕಿಂದ. ಹೌದಾ. ಸೊ ನಿಮಗೆ ಸೈಡ್ ವೇಸ್ ಮಾರ್ಕೆಟ್ ಅಲ್ಲಿ ಇದೆ. ಸೈಡ್ ವೇಸ್ ಮಾರ್ಕೆಟ್ ಅಲ್ಲಿ ತುಂಬಾ ಜನ ಕಾಸು ಕೊಡ್ಕೋತಾರೆ, ಬಟ್ ಈ ಸೈಡ್ ವೇಸ್ ಮಾರ್ಕೆಟ್ ಅಲ್ಲಿ ಕೂಡ ಇಂಡಿಕೇಟರ್ ವೆರಿ ಕ್ಲಿಯರ್ ಆಗಿ ವರ್ಕ್ ಆಗ್ತಾ ಇದೆ. ಹೌದಾ. ಇವೆರಡೇ ಅಲ್ಲ, ಇವೆರಡರ ಜೊತೆಗೆ ಇನ್ನೂ ಒಂದಷ್ಟು ಡ್ಯಾಶ್ ಬೋರ್ಡ್ಸ್ನ ಎನೇಬಲ್ ಮಾಡಿದ್ದೀನಿ ನಾನು. ಓಕೆ, ಮಾರ್ಕೆಟ್ ಡ್ಯಾಶ್ ಬೋರ್ಡು ಮತ್ತೆ ಸ್ಕೋರ್ ಡ್ಯಾಶ್ ಬೋರ್ಡ್ ಅಂತ. ಇದು ಕೂಡ ನಿಮಗೆ ಎಕ್ಸ್ಟ್ರಾ ಕನ್ಫರ್ಮೇಶನ್ಸ್ ಕೊಡ್ತಾ ಹೋಗುತ್ತೆ. ನೀವೇನ್ ಮಾಡ್ತಿದ್ರಿ, ಮೊದಲು ವೇವ್ಸ್ಗಳನ್ನ ನೋಡ್ತಾ ಇದ್ರಿ. ಹೌದಾ, ವೇವ್ಸ್ಗಳನ್ನ ನೋಡ್ತಾ ಇದ್ರಿ. ಒಂದು ನಿಮಿಷ, ಇದನ್ನು ಸ್ವಲ್ಪ ಚೆನ್ನಾಗಿ ನೋಡ್ಬಿಡ್ತೀನಿ. IV ಡ್ಯಾಶ್ ಬೋರ್ಡ್ನ ಟಾಪ್ ಲೆಫ್ಟ್ಗೆ ಟಾಪ್ ರೈಟ್ಗೆ ಹಾಕ್ತೀನಿ. ಓಕೆ, EMA ಡ್ಯಾಶ್ ಬೋರ್ಡ್ನ ಬಾಟಮ್ ಲೆಫ್ಟ್, ಮಾರ್ಕೆಟ್ ಡ್ಯಾಶ್ ಬೋರ್ಡ್ನ ಬಾಟಮ್ ಸೆಂಟರ್. ಓಕೆ, ಮೊದಲೇನಾಗ್ತಿತ್ತು, EMAಸ್ದು ವೇವ್ಸ್ ಎನೇಬಲ್ ಮಾಡಬೇಕಿತ್ತು. ಓಕೆನಾ. ಇಲ್ಲಿ ಆಲ್ರೆಡಿ ಒಂದಷ್ಟು ಲೈನ್ಸ್ಗಳು ಆಲ್ರೆಡಿ ಡ್ರಾ ಆಗಿದೆ ನಿಮಗೆ. ಸೊ ಆ EMA ವೇವ್ಸ್ ಬಂದರೆ ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. ಸೊ ನಿಮಗೆ ಸ್ವಲ್ಪ ಅಭ್ಯಾಸ ಆಗೋರ್ಗು ಓಕೆ ನೋಡಿ. ಇಲ್ಲ ಅಂದರೆ ಹೆಂಗೆ ಕಾಣಿಸುತ್ತೆ ಅಂದರೆ ವೇವ್ಸ್ ನಿಮಗೆ ಸಿಕ್ಕಾಪಟ್ಟೆ ಕ್ಲಮ್ಸಿ ಆಗೋಗುತ್ತೆ. ಅಂದರೆ ಕಂಪ್ಲೀಟ್ ಚಾರ್ಟು ಫಿಲ್ಡ್ ಆಗೋಗುತ್ತೆ. ಸೊ ಡಿಸಿಷನ್ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಓಕೆನಾ. ಹಿಂಗೆ ಬರ್ತಾ ಹೋಗುತ್ತೆ. ಇಲ್ಲಿ ಲೈನ್ಸ್ ಅಬ್ಸರ್ವ್ ಮಾಡ್ತೀರಾ, ವೇವ್ಸ್ ಅಬ್ಸರ್ವ್ ಮಾಡ್ತೀರಾ, ಯಾವ್ದು ಅಬ್ಸರ್ವೇಷನ್ಸ್ ಮಾಡೋದಿಲ್ಲ ಅಲ್ವಾ. ಸೊ ಇಟ್ ವಾಸ್ ಬಿಟ್ ಟಫ್. ಸೊ ನೀವು ಅದನ್ನೇ ನೀವು ಪಿಗೆ ಎನೇಬಲ್ ಮಾಡಿದ್ರು ಅಷ್ಟೇನೆ ನೋಡಿ. ಇಲ್ಲಿ ನೆಗೆಟಿವ್ ಇದೆ, ಕಾಣಿಸ್ತಾ ಇದೆಯಾ ನಿಮಗೆ?
ಕೇಸರಿ ಬಿಳಿ ಹಸಿರು ಕರ್ನಾಟಕದ ಬಾವುಟ. ಸೊ ಈ ತರ ಇದ್ರೆ ಇದು ನೆಗೆಟಿವ್. ನೋಡಿ ಇಲ್ಲಿ ಸಿ ಇದೇನಿದೆ, ಇಲ್ಲಿ ಟ್ರೆಂಡ್ ಬೇರಿಶ್ ಇದೆ ಸಿ ಇದು. ಓಕೆ, ಸೊ ಅದೇ ನಾನು ಪಿ ಎನೇಬಲ್ ಮಾಡಿದ್ರೆ ಪಿ ಪಾಸಿಟಿವ್ ಇರೋದ್ರಿಂದ ಇಲ್ಲಿ ಏನ್ ಕೊಟ್ಟಿದೆ, ಪಿ ಬುಲ್ಲಿಶ್ ಇದೆ. ಬುಲ್ಲಿಶ್ ಅಂದ್ರೆ ಇದರ್ಥ ಇದು ಹಿಂಗೆ ರೆಪ್ಲಿಕಾ ಉಲ್ಟಾ ಇರುತ್ತೆ. ಸೊ ಅಲ್ಲಿಗೆ ಕೇಸರಿ ಬಿಳಿ ಹಸಿರು, ನೋಡಿ ಕೇಸರಿ ಬಿಳಿ ಹಸಿರು ಇವೆರಡು ಬುಲ್ಲಿಶ್ ಬರ್ತಾ ಹೋಗುತ್ತೆ. ಸೊ ಈ ವೇವ್ಸ್ ನೋಡ್ಕೊಂಡು ಕೂಡ ಮಾಡ್ಬೋದು. ಸೊ ಈ ವೇವ್ಸ್ ಬೇಡ ಅನ್ನೋದಕ್ಕೆ ನಾನು ಏನ್ ಮಾಡಿದೀನಿ ಅಂತ ಹೇಳಿದ್ರೆ ಈ ಡ್ಯಾಶ್ ಬೋರ್ಡ್ ಎನೇಬಲ್ ಮಾಡಿದ್ದೀನಿ. ಸೊ ಡ್ಯಾಶ್ ಬೋರ್ಡ್ ಅಲ್ಲಿ ನಿಮ್ಗೆಲ್ಲೂ ಕೂಡ ಟ್ರ್ಯಾಪ್ ಮಾಡಕ್ ಹೋಗಲ್ಲ. ಫಸ್ಟ್ ಟ್ರೆಂಡ್ ಅಬ್ಸರ್ವೇಷನ್ಸ್ ಕೊಡುತ್ತೆ ನಿಮ್ಗೆ. ಸೊ ಯಾರು ಬುಲ್ಲಿಶ್ ಇದ್ದಾರೆ ಟ್ರೆಂಡ್ ಅಲ್ಲಿ, ಜೊತೆಗೆ ಐವಿಲಿ ಯಾರು ಲೀಡಿಂಗ್ ಅಲ್ಲಿ ಇದ್ದಾರೆ. ಸೊ ಐವಿನೂ ಲೀಡಿಂಗ್ ಅಲ್ಲಿ ಇತ್ತು, ಟ್ರೆಂಡು ಬುಲ್ಲಿಶ್ ಅಲ್ಲಿ ಇತ್ತು ಅಂದ್ರೆ ಆಬ್ವಿಯಸ್ಲಿ ಒನ್ ಸೈಡ್ ಟ್ರೆಂಡ್ ಎನೇಬಲ್ ಮಾಡ್ಬೋದು. ಜೊತೆಗೆ ಇನ್ನೊಂದೆರಡು ಕನ್ಫರ್ಮೇಶನ್ ಏನ್ ಕೊಟ್ಟಿದ್ದೀನಿ, ಇಲ್ಲಿ ಕ್ವಾಲಿಟಿ ಕೊಡ್ತಾ ಹೋಗುತ್ತೆ. ಎ ಕ್ವಾಲಿಟಿನ, ಬಿ ಕ್ವಾಲಿಟಿನ, ಸಿ ಕ್ವಾಲಿಟಿನ ಅಂತ. ಎ ಕ್ವಾಲಿಟಿ ಅಂತ ಹೇಳಿದ್ರೆ ಅದು ಪರ್ಫೆಕ್ಟ್ ಟ್ರೇಡ್ ಅಂತ. ಸೊ ಇಲ್ಲಿ ಸಿ ನಮಗೆ ಲೀಡಿಂಗ್ ಅಲ್ಲಿ ಇದ್ದಾರೆ, ಸಿ ಮತ್ತೆ ಬುಲ್ಲಿಶ್ ಅಲ್ಲಿ ಇದ್ದಾರೆ. ಜೊತೆಗೆ ಇಲ್ಲಿ ಕ್ವಾಲಿಟಿ ಕೂಡ ಎ ಇದೆ, ಮತ್ತೆ ಸಿ ಸ್ಕೋರು 50 ಮೇಲಿದೆ ಅಂತ ಹೇಳಿದ್ರೆ ಅದು ಒನ್ ಸೈಡೆಡ್. ಸೊ ಸಿ ವಿಲ್ ಗೋ ಅಪ್ ಅಂತ. ಸೊ ಇದೇ ಇಲ್ಲಿ ಪಿ ಆಗಿದ್ದು. ಸೊ ಪಿ ಇಲ್ಲಿ ಒಂದ್ಸಲ ಮೂಮೆಂಟ್ ತಗೊಂಡಿದ ತಕ್ಷಣ ಎಲ್ಲವುದು ಸಿ ಇದೆ ನೋಡಿ, ಇಲ್ಲಿ ಪಿ ಲೀಡಿಂಗ್ ಆಯ್ತು, ಪಿ ಟ್ರೆಂಡ್ ಬುಲ್ಲಿಶ್ ಆಯ್ತು, ಪಿ ಸ್ಕೋರ್ 75 ಬಂತು, ಕ್ವಾಲಿಟಿ ಎ ಕ್ವಾಲಿಟಿ ಬಂತು, ಸ್ಟ್ರಾಂಗ್ ಪಿ ಬೈ ಬಂತು, ಜೊತೆಗೆ ಇಲ್ಲಿ ವೊಲಟಿಲಿಟಿ ಎಕ್ಸ್ಪೆಂಡಿಂಗ್ ಬಂತು, ಫಾಸ್ಟ್ ಸ್ಕ್ಯಾಲ್ಪಿಂಗ್ ಬಂದ್ಬಿಡ್ತು. ಇಲ್ಲಿ ಡಾಮಿನೆಂಟ್ ಪಿ ಡಾಮಿನೆಂಟ್ ಬಂತು. ಸೊ ಇದೆಲ್ಲದು ಪಿ ರೆಫರ್ ಮಾಡ್ತು. ಸೊ ಪಿ ಮೇಲೋಯ್ತು ಅಂದ್ರೆ ಇದು ರೆಫರ್ ಮಾಡ್ತು ಅಂತಲ್ಲ, ಮಾರ್ಕೆಟ್ ಕಂಡೀಷನ್ ನೋಡ್ಕೊಂಡು ಇದ್ರ ವ್ಯಾಲ್ಯೂಸ್ಗಳು ಚೇಂಜ್ ಆಯ್ತು, ಆಟೋಮೆಟಿಕಲಿ ಪಿ ಎ ಮೇಲೋಯ್ತು. ಸೊ ಇದಿಷ್ಟು ಕೂಡ ಕನ್ಫರ್ಮೇಶನ್ಸ್ ಕೊಡ್ತಾ ಹೋಗುತ್ತೆ ನಿಮ್ಗೆ ಯಾವ್ದನ್ನ ನಾವು ಇಲ್ಲಿ ಟ್ರೇಡ್ ಮಾಡ್ಬೋದು. ಬ್ಲೈಂಡ್ ಟ್ರೇಡ್ ಮಾಡೋ ಬದಲು ಯಾವ್ದನ್ನ ಟ್ರೇಡ್ ಮಾಡ್ಬೋದು ನಾವಿಲ್ಲಿ, ಅದನ್ನ ವೆರಿ ಕ್ಲಿಯರ್ ಆಗಿ ಕೊಡ್ತಾ ಹೋಗುತ್ತೆ ನಿಮ್ಗೆ. ಓಕೆನಾ, ಎಷ್ಟು ಈಸಿಯಾಗಿ ನೋಡಿ. ಇವತ್ತು ಏನ್ ಜಾಸ್ತಿ ಏನಿಲ್ಲಲ್ಲ ನಿಮ್ಗೆ. ಏನ್ ಹೇಳಿದೆ ನಾನು, ಸಿ ಟ್ರೇಡು ಒಂದು, ಓಕೆ ಇಲ್ಲಿ ಆಲ್ರೆಡಿ ಒಂದು, ಇಲ್ಲೊಂದು ಎರಡು, 3 ಟ್ರೇಡ್ ಸಿಕ್ಕಿದೆ. ಓಕೆ, 3 ಟ್ರೇಡು ಸಿ ಕಡೆ. ಟೋಟಲ್ ಪಾಯಿಂಟ್ಸ್ ಕ್ಯಾಪ್ಚರ್ ಎಷ್ಟು ಕ್ಯಾಪ್ಚರ್ ಆಗಿದೆ, 60 ಪಾಯಿಂಟ್ಸ್ ಕ್ಯಾಪ್ಚರ್. ನಾನು ಮಿನಿಮಮ್ ಪಾಯಿಂಟ್ಸ್ ಹೇಳ್ತಾ ಇದ್ದೀನಿ ಕ್ಯಾಪ್ಚರ್ಡ್. ಪಿ ಸೈಡ್ ಏನಾಗಿದೆ, ಪಿ ಸೈಡು ಇವತ್ತು ಫುಲ್ ಟಾರ್ಗೆಟ್ ರಿವರ್ಸಲ್ ಆಗಿರೋದು. ಹೌದಾ, ಟಾರ್ಗೆಟ್ ರಿವರ್ಸಲ್ ಎಷ್ಟು ಸಲ ಟಾರ್ಗೆಟ್ ರಿವರ್ಸಲ್ ಆಗಿದೆ, 1 2 3 ಸಲ. ಓಕೆ, ಇಲ್ಲೂ ಕೂಡ 3 ಟ್ರೇಡು, ಬಟ್ ಟೋಟಲ್ ಪಾಯಿಂಟ್ಸ್ ಕ್ಯಾಪ್ಚರ್ ಎಷ್ಟು, 60 + 50. ಸೊ 110 ಪಾಯಿಂಟ್ಸ್ ಕ್ಯಾಪ್ಚರ್ ಆಗಿದೆ. 110 ಪಾಯಿಂಟ್ಸ್ ಕ್ಯಾಪ್ಚರ್ಡ್ ಆಗಿದೆ. ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟು, ಸೊ ಟೋಟಲ್ ಇನ್ವೆಸ್ಟ್ಮೆಂಟ್ ವೆರಿ ಕ್ಲಿಯರ್ ಇದೆ ಇವತ್ತು. ಸೊ 132 ಇಂಟು, ಸೊ 65 ಅಂದ್ರೆ ನೀವು 3 ಟ್ರೇಡ್ ತಗೊಂಡಿದ್ದೀರಾ ಅಲ್ವಾ. ಸೊ 8580 ಒಂದು. ಓಕೆ, 8580. ಈ ಕಡೆ ಎಷ್ಟು 80 ತಗೊಂಡಿದ್ದೀರಾ, 80 ಇಂಟು 65, 8580. ಸೊ ನೀವು ಸೊ ನಿಮಗೆ ಟೋಟಲ್ ಇನ್ವೆಸ್ಟ್ಮೆಂಟ್ ಬೇಕಾಗಿದ್ದು ಬರೀ 7000. ಓಕೆ, ಟೋಟಲ್ ಪ್ರಾಫಿಟ್ ಎಷ್ಟು ನಿಮಗೆ ಸಿಕ್ಕಿರೋದು ಇವತ್ತು. ಸೊ 110 + 60 170 ಪಾಯಿಂಟ್ಸು. ನಾನು 150 ಪಾಯಿಂಟ್ಸ್ ತಗೊಂಡ್ರು ಇಂಟು 65 ಹಾಕಿದ್ರೆ ನಿಮಗೆ 9750 ಇಸ್ ದ ಪ್ರಾಫಿಟ್. ಓಕೆ, ಸೊ ಪ್ರಾಫಿಟ್ ರೇಷಿಯೋ ಎಷ್ಟು, ರೇಷಿಯೋ ಅಂತ ಹಾಕ್ತಾ ಇದ್ದೀನಿ. ಸೊ ಪ್ರಾಫಿಟ್ ರೇಷಿಯೋ ಎಷ್ಟು ಅಂತ ಹೇಳಿದ್ರೆ ನಿಮಗೆ 7000. ಓಕೆ, ಇದು ಕನ್ಫರ್ಮ್ ಆಯ್ತು. ಓಕೆ, ನಿಮ್ಗೆ ಏನಿಲ್ಲ ಅಂದ್ರೂ ಅಯ್ಯಯ್ಯೋ. ಸೊ 140%. ಓಕೆ, ನಿಮಗೆ 140% ನಿಮಗೆ ಸಿಕ್ಕೋಗಿದೆ ಪ್ರಾಫಿಟ್. ಸೊ 140% ನಿಮ್ಗೆ ಸಿಗ್ತಾ ಇದೆ. ಇದಿಷ್ಟು ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ತಾ ಇದೆ. ಯಾವುದು ನಮ್ಮ ಇಂಡಿಕೇಟರ್ ರಿಸ್ಕ್ಲೆಸ್, ಟೆನ್ಷನ್ ಫ್ರೀ.
ನೋಡಿ ನೀವು ಎಲ್ಲೆಲ್ಲಿ ಹೇಳಿದ್ದೀನಲ್ಲ ಈ 3 ಟ್ರೇಡ್ ನೋಡಿ, ಇಲ್ಲೊಂದ್ಸಲ ತಗೊಂಡ ಮೇಲೆ, ಓಕೆ, ಇಲ್ಲೊಂದ್ಸಲ ನಾನು ಬೈಯಿಂಗ್ ಕೊಟ್ಟ ಮೇಲೆ ನಿಮಗೆ ಆಟೋಮೆಟಿಕಲಿ ಟಾರ್ಗೆಟ್ ಹಿಟ್ ಆಗುತ್ತೆ. ಸೊ ಇಲ್ಲೂ ಅಷ್ಟೇ, ಒಂದ್ಸಲ ಬೈಯಿಂಗ್ ಕೊಟ್ಮೇಲೆ ಆಟೋಮೆಟಿಕ್ ಟಾರ್ಗೆಟ್ ಹಿಟ್, ಇಲ್ಲೂ ಒಂದ್ಸಲ ಬೈ ಕೊಟ್ಮೇಲೆ ಟಾರ್ಗೆಟ್ ಹಿಟ್. ಹೌದಾ? ಸೊ ಇಲ್ಲೊಂದ್ಸಲ ರಿವರ್ಸಲ್ ಅಲ್ಲಿ ತಗೊಂಡ್ರಿ, ಟಾರ್ಗೆಟ್ ಹಿಟ್ಟು ಇಲ್ಲಪ್ಪ ಅದು ಇಲ್ಲಿ. ಸೊ ಇಲ್ಲೊಂದ್ಸಲ ತಗೊಂಡ್ರೆ ಇಲ್ಲೂ ಟಾರ್ಗೆಟ್ ಹಿಟ್ಟು, ಮತ್ತೆ ಇಲ್ಲೊಂದ್ಸಲ ತಗೊಂಡ್ರೆ ಇಲ್ಲೂ ಟಾರ್ಗೆಟ್ ಹಿಟ್ಟು. ಸೊ ಟೆನ್ಷನ್ ಫ್ರೀ ಈ 4 ಡ್ಯಾಶ್ ಬೋರ್ಡ್ ಅದನ್ನೇ ಕ್ಲಿಯರ್ ಆಗಿ ಹೇಳ್ತಾ ಹೋಗುತ್ತೆ ನಮಗೆ. ಈ 4 ಡ್ಯಾಶ್ ಬೋರ್ಡ್ ಅದನ್ನೇ ಕ್ಲಿಯರ್ ಆಗಿ ಹೇಳ್ತಾ ಹೋಗುತ್ತೆ. ಸೊ ಸಾಕು ಅನ್ಕೋತೀನಿ ಇಂಡಿಕೇಟರ್ ಎಷ್ಟು ಏನು ಎನೇಬಲ್ ಮಾಡಿರೋದು. ಬಟ್ ಇನ್ನೊಂದು ಎನೇಬಲ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಏನು ಅಂತ ಹೇಳಿದ್ರೆ, ಯಾವುದ್ರ ಮೇಲೆ, ಓಕೆ, ಯಾವುದ್ರ ಮೇಲೆ ಪ್ರೀಮಿಯಂ ಸ್ಟ್ರಾಂಗು ಅಥವಾ ಯಾವ ವ್ಯಾಲ್ಯೂಗಿಂತ ಕೆಳಗಡೆ ಹೋದ್ರೆ ಪ್ರೀಮಿಯಂ ವೀಕ್ ಅಂತ. ಅಂದ್ರೆ ಇವಾಗ ಇಲ್ಲಿ ಏನು 56 ಬಂತು ಅಥವಾ 30ಗಿಂತ ಕೆಳಗಡೆ ಬಂದ್ರೆ ಪ್ರೀಮಿಯಂ ಇಸ್ ಕಂಪ್ಲೀಟ್ಲಿ ವೀಕ್. ಓಕೆನಾ? ಇಲ್ಲಿ ಒಂದು 100, 180 ಮೇಲೆ 190 ಮೇಲೆ ಬಂದ್ರೆ ಇದು ಪ್ರೀಮಿಯಂ ತುಂಬಾ ಸ್ಟ್ರಾಂಗ್ ಅಪ್ ಮೂಮೆಂಟ್ ಹೋಗುತ್ತೆ ಕನ್ಫರ್ಮೇಷನ್ಸ್ ಆಗಿ ಅನ್ನೋದಕ್ಕೆ ಅದೊಂದು ಆಡ್ ಕೊಡ್ತಾ ಇದ್ದೀನಿ. ಸೊ ದಟ್ ಇಟ್ ವಿಲ್ ಗಿವ್ ದ ಮೋರ್ ಕನ್ಫರ್ಮೇಷನ್ಸ್. ಓಕೆ, ಸೊ ಅದನ್ನ ನೋಡ್ತಾ ಇದ್ದೀನಿ ಟೆಕ್ನಿಕಲಿ ಹೆಂಗ್ ಡಿರೈವ್ ಮಾಡೋದು ಫಾರ್ಮುಲಾಸ್ ಅಲ್ಲಿ ಮತ್ತೆ ಇಲ್ಲಿ ಅಂತ. ಸೊ ಇದಾಯ್ತು ಅಂದ್ರೆ ಇಂಡಿಕೇಟರ್ ವಿಲ್ ಬಿ 100% ರೆಡಿ. ಸೊ ಈಗಲೂ ಕೂಡ ಇದು ಟ್ರೇಡಿಂಗ್ ರೆಡಿ ಇದೆ ವಿತ್ ಆಲ್ ಬುಲೆಟ್ಸ್. ಓಕೆ, ಪ್ರತಿಯೊಂದರಲ್ಲೂ ಕೂಡ ಕ್ಲಿಯರ್ ಆಗಿ ಹೇಳ್ತಾ ಹೋಗುತ್ತೆ ನಿಮಗೆ. ಸೊ ಯಾವ್ದಾದಿದೆ, ಎಷ್ಟೆಷ್ಟು ಪರ್ಸೆಂಟೇಜ್ ರೇಷಿಯೋಸ್ ಇದೆ ಅಂತ ಹೇಳಿ ಅಂತ. ಇದೇನಾದ್ರು 100% ನೋಡಿ, ಇಲ್ಲಿ ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ಇದು 100% ಬಂತು, ಕ್ವಾಲಿಟಿ ಹೇಗಿದೆ 100% ಬರುತ್ತೆ, ಇಲ್ಲೂ ಬುಲ್ಲಿಶ್ ಆಗುತ್ತೆ, ಇಲ್ಲೂ ಬುಲ್ಲಿಶ್ ಆಗುತ್ತೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಅವತ್ತು ಒನ್ ಸೈಡೆಡ್ ಮಾರ್ಕೆಟ್ ಆಗುತ್ತೆ. ಸೊ ಇಲ್ಲಿ PV ಡಾಮಿನೆಂಟ್ ಆಗುತ್ತೆ, ಫಾಸ್ಟ್ ಸ್ಕ್ಯಾಲ್ಪಿಂಗ್ ಬದಲು ಸ್ಲೋ ಸ್ಕ್ಯಾಲ್ಪಿಂಗ್ ಕೊಡುತ್ತೆ, ಇಲ್ಲಿ ಎಕ್ಸ್ಪ್ಯಾಂಡಿಂಗ್ ಆಗ್ತಾ ಹೋಗುತ್ತೆ, ಒನ್ ಸೈಡೆಡ್ ಆಗ್ತಾ ಹೋಗುತ್ತೆ, ವೆರಿ ಕ್ಲಿಯರ್ ಆಗಿ ಮಾರ್ಕೆಟ್. ಓಕೆ, ಸೊ 50-50 ಬಂತು ಅಂದ್ರೆ ಕ್ಲಿಯರ್ ಆಗಿ ಸೈಡ್ ವೇಸ್ ಆಗುತ್ತೆ. ಅದ್ರ ಪ್ರಕಾರ ಇದೆಲ್ಲ ವ್ಯಾಲ್ಯೂ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಸಬ್ಸ್ಕ್ರಿಪ್ಷನ್ ತಗೊಂಡು ನಾನು ರಿಪ್ಲೈ ಮಾಡೋದು ತೋರಿಸ್ತಾ ಹೋಗ್ತೀನಿ, ಬಿಕಾಸ್ ಈ ತರ ಯಾರು ಬೇಕಾದ್ರೂ ತೋರಿಸ್ಬೋದು. ಸೊ ರಿಪ್ಲೈ ಮಾಡೋದು ತೋರಿಸಿದಾಗ ಅಷ್ಟೇನೆ ಕರೆಕ್ಟಾಗಿ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಚೇಂಜ್ ಅಲ್ಲಿ ಇದೆಲ್ಲ ಚೇಂಜಸ್ ಆಗ್ತಿದ್ಯಾ, ಅಥವಾ ಇದು ಕೊಟ್ಟ ಮೇಲೆ ಇಲ್ಲ ಆಗ್ತಿದ್ಯಾ, ಅಥವಾ ಇದು ಚೇಂಜಸ್ ಆದ್ಮೇಲೆ ಇಲ್ಲಿ ನಮಗೆ ಬೇರೆ ಸಿಗ್ತಿದ್ಯಾ. ಸೊ ಇದಿಷ್ಟು ಇನ್ಫಾರ್ಮೇಶನ್ ನಮಗೆ ಕ್ಲಿಯರ್ ಆಗಿ ಸಿಗ್ತಾ ಹೋಗುತ್ತೆ. ಸೊ ಈ ಮಂತ್ ಒಳಗಡೆ ನೋಡೋಣ, ಪಾಸಿಬಲಿ ಸಬ್ಸ್ಕ್ರಿಪ್ಷನ್ ಬೈ ಮಾಡಿ ಐ ಸ್ಟಾರ್ಟ್ ಆಫ್ ದಿಸ್ ಥಿಂಗ್ಸ್. ಓಕೆ, ಇವತ್ತಿಗೆ ಸಾಕು ಅನ್ಕೋತೀನಿ. ಸೊ ಇಂಡಿಕೇಟರ್ ಇಸ್ ವರ್ಕಿಂಗ್ ಫೈನ್ ಆಸ್ ಎಕ್ಸ್ಪೆಕ್ಟೆಡ್. ಓಕೆ, ಸೊ ಎಲ್ಲರೂ ಕೂಡ ಪಾಸಿಟಿವ್ ಅಲ್ಲಿರಿ. ಓಕೆ, ಚೆನ್ನಾಗಿ ಪ್ರಾಫಿಟ್ ಮಾಡ್ತಾ ಇರಿ. ಸೊ ನೆಗೆಟಿವ್ ಇಂದ ಆಚೆ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.